ದಾರಿಣಿ ಕುಂದಾಪುರ ಇವತ್ತಿನ ನಮ್ಮ ಎರಡನೇ ಫೈನಲಿಸ್ಟ್. ಇವತ್ತಿನ ಎಪಿಸೋಡಲ್ಲಿ ಇವರ ಹೆಸರನ್ನು ನೀವು ಕೇಳಿದ್ರಿ, ಯಾಕೆಂದರೆ ಫೋನಿನ ಪ್ರಿಲಿಮಿನರಿ ರೌಂಡು ಹಾಗೇನೆ ಸೆಮಿಫೈನಲಲ್ಲಿ ಒಳ್ಳೆಯ ಪ್ರದರ್ಶನ ನೀಡಿ ಇವತ್ತು ಸ್ಟುಡಿಯೋ ಸಿಂಗಿಂಗಿಗೆ ಫೈನಲ್ ರೌಂಡಿಗೆ ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ದಾರಿಣಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದ್ದು? ನನಗೆ 579. ಓ ಮೈ ಗಾಡ್, 579. 21 ಲೆಸ್ ಅಲ್ವಾ? ಹೌದು, ಮಾರ್ಕ್ಸ್ ಅಷ್ಟು ಸಿಗ್ಬಹುದಾ? ಸಿಗ್ತದೆ. ಸಿಗ್ತದಾ? ಅದಕ್ಕಿಂತ ಜಾಸ್ತಿ ಸಿಗ್ಬಹುದಾ? ಗೊತ್ತಿಲ್ಲ. ಓಕೆ ದಾರಿಣಿ, 100% ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಮ್ಯೂಸಿಷಿಯನ್ಸ್ ಇದ್ದಾರೆ ಅಲ್ವಾ? ಸಂಗೀತಗಾರರು ಇದ್ದಾರಾ? ಇಲ್ಲ, ಅಂದರೆ ನನ್ನ ಅಪ್ಪನಿಗೆ ಸಂಗೀತ ಅಂದರೆ ತುಂಬ ಇಂಟ್ರೆಸ್ಟ್ ಮೊದಲಿನಿಂದನೂ. ಅದಕ್ಕೆ ಅಪ್ಪನೇ ನಮಗೆ ಕಲಿಸಿದ್ದು, ನನಗೆ ಅಣ್ಣನಿಗೆ. ಅಂದರೆ ಅಪ್ಪ ಸಂಗೀತ ಕಲೀಲಿಲ್ಲ, ಆದರೆ ನಮಗೆ ಅಪ್ಪನಿಗೆ ತುಂಬ ಇಂಟ್ರೆಸ್ಟ್ ಇದೆ ಸಂಗೀತದಲ್ಲಿ. ಸೊ ನಿಮ್ಮ ಫಸ್ಟ್ ಸಂಗೀತ ಗುರು ನಿಮ್ಮ ಅಪ್ಪ? ಹೌದು, ಅಪ್ಪನೇ. ಹೌದಾ? ಈಗ ಕ್ಲಾಸಿಕಲ್ ಟ್ರೈನ್ ಮಾಡ್ತಾ ಇದ್ದೀರಾ ನೀವು? ಹೌದು. ಯಾರು ನಿಮ್ಮ ಗುರು? ನಳಿನಿ ರಾವ್ ಅಂತ ಕುಂದಾಪುರದಲ್ಲಿ ಕಲಿತಾ ಇದ್ದೇನೆ ಶಾಸ್ತ್ರೀಯ ಸಂಗೀತ. ಎಷ್ಟು ವರ್ಷ ಪ್ರಾಯದಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ದಾರಿಣಿ? ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸ್ಟಾರ್ಟ್ ಮಾಡಿದ್ರಿ, ಈಗ ನೀವು 9th ಸ್ಟ್ಯಾಂಡರ್ಡ್ಗೆ ಮುಟ್ಟಿದ್ದೀರಾ ಅಲ್ವಾ? ಸೊ 9th ಸ್ಟ್ಯಾಂಡರ್ಡ್ನ ಹುಡುಗಿ ದಾರಿಣಿ, 15 ವರ್ಷದ ಹುಡುಗಿ ದಾರಿಣಿ ಈಗ ಫೈನಲ್ಸ್ ಅಲ್ಲಿ ಹಾಡ್ತಾರೆ. ಸೊ ಇವತ್ತು ಯಾವ ಸಾಂಗ್ ಅನ್ನ ಸೆಲೆಕ್ಟ್ ಮಾಡಿದ್ದೀರಿ ದಾರಿಣಿ? ಜೋಕಿ ನಾನು ಬಳ್ಳಿಯ ಮಿಂಚು, KGF ಫಿಲ್ಮಿಂದ. KGF ಫಿಲ್ಮಿಂದ. ಓಕೆ ದಾರಿಣಿ, ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ಅಮ್ಮ, ಅಪ್ಪ ಮತ್ತೆ ಅಣ್ಣ. ಅಮ್ಮ, ಅಪ್ಪ ಮತ್ತು ಅಣ್ಣ. ಓಕೆ, ನಿಮ್ಮ ಮ್ಯೂಸಿಕಲ್ಲಿ ನೀವು ಆಲ್ರೆಡಿ ಬೇರೆ ಬೇರೆ ಕಂಟೆಸ್ಟ್ ಅಲ್ಲಿ ಭಾಗವಹಿಸ್ತಾ ಇದ್ದೀರಾ ಅಥವಾ ಎಲ್ಲಿ ಕಾನ್ಸರ್ಟ್ ಅಲ್ಲಿ ಏನಾದರೂ ಸಿಂಗ್ ಮಾಡ್ತಾ ಇದ್ದೀರಾ ನೀವು? ಯಾಕಂದ್ರೆ ನಿಮ್ಮ ಮಾರ್ಕ್ಸ್ ನೋಡಿದ್ರೆ ನೀವು ಒಳ್ಳೆ ಟ್ರೈನ್ಡ್ ಮ್ಯೂಸಿಷಿಯನ್ ಆಗಿ ಏನು ಸಿಂಗರ್ ಆಗಿ ಕಾಣ್ತೀರಾ. ಅಂದ್ರೆ ತುಂಬಾ ಕಾಂಪಿಟಿಷನ್ಸ್ ಅನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ವಿನ್ ಆಗಿದ್ದೀರಾ ಎಲ್ಲಿಯಾದರೂ? ಹೌದು, ಕೆಲವು ವಿನ್ನೂ ಆಗಿದ್ದೇನೆ. ತುಂಬಾ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೇನೆ ನಾನು. ಹೌದಾ? ವೆರಿ ಗುಡ್. ಸಿ, ಇದು ಒಂದು ದೊಡ್ಡ ಸ್ಟೇಜ್, ಆದ್ರೆ ನಿಮ್ಮ ಕಾನ್ಫಿಡೆನ್ಸ್ ನೋಡುವಾಗ ನನಗೆ ತುಂಬಾನೇ ಖುಷಿ ಆಗುತ್ತೆ. ನೀವು ಏನು ನರ್ವಸ್ ಇಲ್ಲ ಅಲ್ವಾ? ಇಲ್ಲ. ಈ ಹಿಂದೆ ಸ್ಟುಡಿಯೋದಲ್ಲಿ ಹಾಡಿದ್ದೀರಾ? ಹೌದು, ಹಾಡಿದ್ದೀರಿ. ಅದೇ ನಿಮ್ಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಇವತ್ತು ನೀವು ಜಡ್ಜಸ್ ಅನ್ನ ನರ್ವಸ್ ಮಾಡ್ತೀರಾ ಅಂತ ನನ್ನ ಅಂದಾಜಲ್ಲಿ ಅಲ್ವಾ? ಗೊತ್ತಿಲ್ಲ. ಓಕೆ, ಕೀಪ್ ಸ್ಮೈಲಿಂಗ್. ಒಳ್ಳೆಯ ಪಾಸಿಟಿವ್ ಒಂದು ಥಾಟ್ಸ್ ಅಲ್ಲಿ ನೀವು ಈ ಹಾಡನ್ನ ಹಾಡಿ ನಮಗೆಲ್ಲ ತುಂಬಾನೇ ಮನೋರಂಜನೆ ನೀಡಬೇಕು, ಆಯ್ತಾ? ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜೋಗಿ ನಾನು ಬೆಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಜೋಗಿ ನಾನು ಬೆಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ತುಂಟು
ಅಂಚು ಬಲಿಗೆ ಬಿದ್ದಾಗ ನೀಯೇ ಅರಿವೆ ಈ ಸಂಚು. ವಾವ್ 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 ಧರಣಿ, ನಿಮಗೆ ನಾವು ಸ್ಟ್ಯಾಂಡಿಂಗ್ ಓವೇಷನ್ ಕೊಡಬೇಕು. ರಿಯಲಿ ಸೂಪರ್ ಸೂಪರ್ Thank you, ಮೇಡಮ್. sir. Thank you. ಎಂತ ಸಿಂಗಿಂಗ್ ಅಬ್ಬ, ನನ್ನಿಂದ ಆಗ್ಲಿಕ್ಕಿಲ್ಲ ಇದು. ನನಗೆ ಭಾರಿ ಕಷ್ಟ ಈ ರೀತಿಯಲ್ಲಿ ಎಲ್ಲ ಸಿಂಗ್ ಮಾಡ್ಲಿಕ್ಕೆ. ಧರಣಿ ಏನಮ್ಮ 9th ಸ್ಟ್ಯಾಂಡರ್ಡ್, ನೀವು ಇವಾಗ ರಾಕಿಂಗ್ ಸ್ಟಾರ್ ನೌ ಓನ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂಪರ್. ಅದೊಂದು ಕಣ್ಣು ಕತ್ತಿ ಅಂತ ಹೇಳಿದ್ರೆ ಒಮ್ಮೆ ಹೇಳಿ ಅಮ್ಮ, ಅದು ಭಾರಿ ಖುಷಿ ಆಯ್ತು ನನಗೆ. ಕಣ್ಣು ಕತ್ತಿ ಏನು ಜೋಕಿ ನಾನು ಬೆಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು. ಕರೆಕ್ಟ್ ಅಲ್ವಾ? ಸೂಪರ್ ಪ್ರತಿಯೊಂದು ವರ್ಡ್ ಅಷ್ಟು ಸೂಪರ್. ಎಲ್ಲಾ ಹೇಗೆ ಬರಬೇಕು ಹಾಗೆ. ಅಲ್ಲ, ನಾನೊಂದು ಸಿಂಗರ್ ಆಗಿ ಮಾತಾಡಿದ್ನ, ಇಲ್ಲಲ್ಲ ಜಡ್ಜ್ ಆಗಿ ಮಾತಾಡಿದ. ಸಾರಿ, ಜಡ್ಜ್ ಆಗಿ. ಧಾರಿಣಿ, ನಮಸ್ತೆ ಮ್ಯಾಮ್. ವಾವ್ 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 ವಾವ್, ಅಷ್ಟೇ ಹೇಳಬಲ್ಲೆ ನಾನು. ಥ್ಯಾಂಕ್ ಯು ಮ್ಯಾಮ್. ಅದೇ ಸರ್, ಒಂದೊಂದು ವರ್ಡ್ ಕೂಡ ಅದಕ್ಕೆ ಏನೇನು ವರ್ಡ್, ಆ ವರ್ಡ್ಗೆ ಏನೇನು ಬೇಕು ಅದನ್ನೆಲ್ಲ ಕೊಡ್ತಾ ಹೋದ್ರಿ. ಈ ಗಿಡಗಳಿಗೆ ನೀರು ಹಾಕ್ತಾರಲ್ಲ ಆ ಥರ ಪ್ರತಿ ವರ್ಡ್ಗೆ ಕೂಡ ಜೀವ ಕೊಡ್ತಾ ಇದ್ರಿ ನೀವು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅಲ್ಲದೆ ಆ ಇಮಿಟೇಷನ್ ಮಾಡಲಿಲ್ಲ ನೀವು. ಓಲ್ಡ್ ಸಾಂಗ್ ಹಾಡಿದ್ರಲ್ಲ, ಬಟ್ ಅದನ್ನು ಇಮಿಟೇಷನ್ ಮಾಡದೆ ನಿಮ್ಮ ಫ್ಲೇವರನ್ನು ಕೊಡ್ತಾ ಇದ್ರಿ ಅದಕ್ಕೆ, ಆ ಸಾಂಗ್ಗೆ. ಅದು ತುಂಬ ಖುಷಿ ಆಯಿತು. ವಿಬ್ರಾಟೋ ಎಲ್ಲ ಮಾಡಿದ್ರಲ್ಲ, ಆ ಚಂದದ ಅದು ಸೂಪರ್. ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಆ ಚಂದದ ಹೇಳುವಾಗ. ಸೆಕೆಂಡ್ BGM ಕೂಡ ಅಷ್ಟೇ ಆಸಮ್. ಅದು ಇಡೀ ಸಾಂಗಲ್ಲಿ ಆ ಚಂದದ ಹೇಳೋದು ಇದೆಲ್ಲ, ಓ ಮೈ ಗಾಡ್, ಅಷ್ಟು ಚೆನ್ನಾಗಿತ್ತು ಅದು. ಸೂಪರ್ ಆಗಿತ್ತು ಆ ಲೈನ್ಸ್ ಎಲ್ಲ. ಅದೆಲ್ಲ ಟೆಕ್ನಿಕಲ್ ಪಾರ್ಟ್ಸ್, ಅದೆಲ್ಲ ಅದನ್ನು ಅಷ್ಟು ಗಮನಿಸ್ಕೊಂಡು ಹಾಡೋದಿದೆಲ್ಲ, ಅದೊಬ್ಬ ಒಳ್ಳೆ ಸಿಂಗರ್ನ ಕೆಪಾಸಿಟಿ ಮತ್ತು ಅವ್ರದ್ದು ಏನು ಅದು ಗಮನಿಸಬೇಕಾದ ಅಂಶಗಳು ಎಲ್ಲ ಆ ಥರ ಹಾಡೋದು. ಸೊ ಅದೆಲ್ಲ ತುಂಬ ಚೆನ್ನಾಗಿ ನಿಭಾಯಿಸಿದಿರಿ, ಹಾಡಿದಿರಿ. ನನಗೆ ಅದೇ ಅರಿವೆ ಈ ಸಂಚು ಹೇಳೋದಿದೆಯಲ್ಲ, ಅದು ಸ್ವಲ್ಪ ಹಾರ್ಶ್ ಆಗಿ ಬಂತೋ ಏನೋ ಅಂತ ಒಂದು ಕಡೆ ಅನಿಸ್ತಾ ಇತ್ತು, ಒಂದೊಂದು ಕಡೆ. ಅದು ಬಿಟ್ಟರೆ ಆಸಮ್ ಆಸಮ್ ಆಸಮ್, ಮಾತಾಡೋಕಿಲ್ಲ. ಧಾರಿಣಿ ಧರಣಿ ಧರಣಿ ಅಥವಾ ಧಾರಿಣಿ ಧಾರಿಣಿ ಮೇಡಮ್, ಆಯ್ತಾ? ಆಯ್ತು. ಇನ್ನೆಂತ ಹೇಳುದು ನಾನು, ಎಲ್ಲ ಹೇಳಿ ಆಯ್ತು. ಅಲ್ಲ, ಇದು ನಿಮಗೆ ಸಿಂಗ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ. ಇಲ್ಲ ಅಲ್ಲ ಸರ್, ಈಗ ನಾನು ಎಂತ ಹೇಳುದು, ಎಲ್ಲ ಹೇಳಿ ಆಗಿದೆ ಅಲ್ವಾ? ನಾನು ಎಂತ ಬರೀಲಿಲ್ಲ ಇಲ್ಲಿ. ನಾನು ಜಸ್ಟ್ ನಿಮ್ಮ ಸಾಂಗ್ ಮಾತ್ರ ಕೇಳಿದೆ, ಮತ್ತೆ ನಾನು ಯಾವ ಸಾಂಗ್ ಹೇಗೆ ಹಾಡಿದಿರಿ ಅಂತ ಏನು ಬರೀಲಿಕ್ಕೆ ಹೋಗಿಲ್ಲ. ಅಂದ್ರೆ ನನಗೆ ನಿಮ್ಮ ಸಾಂಗ್ ಕೇಳೋದ್ರಲ್ಲೇ ನಾನು ಬ್ಯುಸಿ ಆಗಿ ಹೋದೆ. ಎಲ್ಲಿ ಏನೇನು ಮಾಡ್ತೀರಿ ಈ ಏಜ್ಗೆ, ಇಷ್ಟು ಕಾನ್ಫಿಡೆನ್ಸ್, ಅದು ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು. ಇನ್ನು ತುಂಬಾ ದೂರ ಹೋಗ್ತೀರಾ, ನಿಮಗೆ ಎಲ್ಲರ ಇದಿದೆ, ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ. ಖಂಡಿತವಾಗ್ಲು ನೀವೊಬ್ಬ ದೊಡ್ಡ ಸ್ಟಾರ್ ಆಗೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾಕೆಂತ ಹೇಳಿದ್ರೆ ಹಂಬಲ್ ಇದ್ದಾರೆ ಅವರು, ಅಷ್ಟು ಹಂಬಲ್ ಇದ್ದೀರಿ. ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಮತ್ತೆ ಸಾಂಗ್ ಅನ್ನು ತಗೊಂಡು ಹೋದ ರೀತಿ ಇದೆಯಲ್ಲ, ಈಗ ಈ ಸಾಂಗ್ ಅನ್ನು ಅಷ್ಟು ಈಸಿಯಾಗಿ, ಇದು ಫಾಸ್ಟ್ ನಂಬರ್ ಇರ್ಬೋದು, ಎಲ್ಲರೂ ಹಾಡ್ಲಿಕ್ಕೆ ಹೇಳ್ಬೋದು ಅದು ಈಸಿ ಇದೆ ಅಂತ. ಬಟ್ ಅಲ್ಲಿ ಮೇಡಮ್ ಹೇಳಿದಾಗ ಆ ವರ್ಡ್ ಟು ವರ್ಡ್ ನೀವು ಅದು ಕ್ಯಾರಿ ಮಾಡಿದ ರೀತಿ ಇದೆಯಲ್ಲ, ಅದು 100% ವರ್ಸಟೈಲ್ ಸಿಂಗರ್ಸ್ಗೆ ಮಾತ್ರ ಬರುವಂತ ಆ ಕ್ಲಾರಿಟಿ ಏನಿದೆ ಅದು ಸೂಪರ್. ಮಾತಾಡೋಗಿಲ್ಲ, ಆ ಬ್ರೀದಿಂಗ್ ನಿಮ್ಮ ಪವರ್ ಇದೆಯಲ್ಲ, ನೀವು ಅಲ್ಲಿ ಫಸ್ಟ್ ವರ್ಸಲ್ಲಿ ನೀವು ಅದನ್ನು ಸ್ಟಾರ್ಟ್ ಮಾಡ್ತೀರಾ, ಅಲ್ಲಿ ಸ್ಟಾರ್ಟ್ ಮಾಡಿ ಮತ್ತೆ ಅದಕ್ಕೆ ಕೆಲವು ಕಡೆ ನೀವು ಡೈನಮಿಕ್ಸ್ ಎಲ್ಲ ಸೇರಿಸ್ಕೊಂಡು ಹೋಗ್ತೀರಿ, ಅದೆಲ್ಲ ಅಷ್ಟು ನೀಟ್, ಮಾತಾಡ್ಲಿಕ್ಕಿಲ್ಲ. ಗುಡ್, ಗಾಡ್ ಬ್ಲೆಸ್ ಯು. ಅದು ಪೆಪ್ಪಿ ನಂಬರ್ ಅನ್ನು ಕೂಡ ಯಾವ ರೀತಿ ಹೇಗೆ ಹಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ರು. ಎಸ್ ಧಾರಿಣಿ, ನೋಡಿ, ನಿಮ್ಮ ಈ ಒಂದು ಸಾಂಗ್ ಅನ್ನು ಕೇಳಿದ ನಂತರ ಐ ಆಮ್ ಕ್ಯೂರಿಯಸ್ ಆ್ಯಂಡ್ ಈಗರ್ಲಿ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಸಾಂಗ್. ಕ್ಲಾಸಿಕಲ್ ಅದೇಗಿರ್ಬೋದಲ್ವಾ? ಸೊ ಎಕ್ಸ್ಪೆಕ್ಟೇಷನ್, ನಮ್ಮ ಎಲ್ಲ ಆಡಿಯನ್ಸ್ ವೀಕ್ಷಕರ ಎಕ್ಸ್ಪೆಕ್ಟೇಷನ್ಸ್ ಅನ್ನು ನೀವು ತುಂಬ ಹೈಯಲ್ಲಿ ಇಟ್ಟಿದ್ದೀರಿ. ಸೊ ನೆಕ್ಸ್ಟ್ ಸಾಂಗ್ ಒಳ್ಳೆ ಪ್ರಾಕ್ಟೀಸ್ ಮಾಡಿ, ಹೀಗೇನೆ ನೀವು ನಮ್ಮ ಇಕ್ಬಾಲ್ ಸರ್ ಅನ್ನು ಏನು ಒಂದು ಕಮೆಂಟ್ ಮಾಡದಾಗೆ ಮಾಡಬೇಕು. ಟ್ರೈ ಮಾಡಿ. ಆಯ್ತಾ? ಆಯ್ತಮ್ಮ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.